ಸ್ನೇಹಿತರೆ ನಮಸ್ಕಾರ. ಆಧುನಿಕ ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಗಳು, ಇದರಲ್ಲಿ ನವ್ಯ ಸಾಹಿತ್ಯ ಚಳವಳಿಯ ಕಾಲಘಟ್ಟದಲ್ಲಿ ಬರೆದಂಥ ಪ್ರಮುಖ ಕಥೆಗಾರರು ಮತ್ತು ಅವರ ಕಥೆಗಳು, ಕಥಾ ಸಂಕಲನಗಳನ್ನು ನೋಡ್ತಾ ಹೋಗೋಣ. ನವ್ಯರು ಕನ್ನಡ ಭಾಷೆಯನ್ನು ಸೊಗಸಾಗಿ ದುಡಿಸ್ಕೊಂಡಂಥವ್ರು. ನವಮಾದರಿಯ ಕಥೆಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದಂಥವರು. ವಿಶೇಷವಾಗಿ BC ರಾಮಚಂದ್ರ ಶರ್ಮ, UR ಅನಂತಮೂರ್ತಿ, ಯಶವಂತ ಚಿತ್ತಾಲ, ಶಾಂತಿನಾಥ ದೇಸಾಯಿ, P ಲಂಕೇಶ್, ತೇಜಸ್ವಿ, K ಸದಾಶಿವ, ಬೆಸಗರಹಳ್ಳಿ ರಾಮಣ್ಣ, ದೇವನೂರು ಮಹಾದೇವ ಮೊದಲಾದವರು ಈ ಕಥಾ ಸಾಹಿತ್ಯದಲ್ಲಿ ಅನನ್ಯವಾದಂಥ ಕೊಡುಗೆಯನ್ನು ಕೊಟ್ಟಂಥವ್ರು. BC ರಾಮಚಂದ್ರ ಶರ್ಮ ಅವರನ್ನು ಕನ್ನಡದ ಪ್ರಥಮ ನವ್ಯ ಕಥೆಗಾರರು ಅಂತೇಳಿ ಗುರುತಿಸಲಾಗತ್ತೆ. ಇವರು ಮಂದಾರ ಕುಸುಮ, ಏಳನೆಯ ಜೀವ, ಬೆಳಗಾಯಿತು, ಕಥೆಗಾರನ ಕತೆ ಅನ್ನುವಂಥ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಅಮೇರಿಕದ ದಿ ಸೀಕ್ರೆಟ್ ಆಫ್ ವಾಲ್ಟರ್ ಮಿಟ್ಟಿ ಕಥೆಯನ್ನು ಅನುಸರಿಸಿ ಕನ್ನಡದಲ್ಲಿ ಮಿಟ್ಟಿ ಕಥೆಯನ್ನು ಬರೆದವರು. ಅನುಪಮ ಹಾಸ್ಯದ ಸಂಗಮದಂತಿರುವ ಈ ಕಥೆಯು ಇವರಿಗೆ ಪ್ರಸಿದ್ಧಿಯನ್ನು ತಂದುಕೊಡುತ್ತೆ. ದೇಶ ವಿಭಜನೆಯ ದುರಂತವನ್ನು ವಸ್ತುವಾಗುಳ್ಳ ನಾಡು ಒಡೆಯಿತು ಎಂಬ ಕಥೆಗೆ ಅಂತಾರಾಷ್ಟ್ರೀಯ ಬಹುಮಾನವೂ ಕೂಡ ಲಭಿಸಿದೆ. ಸೆರಗಿನ ಕೆಂಡ, ಯಾರು ಹಿತವರು ನಿನಗೆ, ಸಾವು, ಕೊಡತಿಯ ಹುಳು, ಕಥೆಗಾರನ ಕತೆ, ಬೆಳಗಾಯಿತು, ಐದನೆಯವನು, ವಿಮೋಚನೆ ಮೊದಲಾದ ಕಥೆಗಳು ಇವರನ್ನು ಉತ್ತಮ ಕಥೆಗಾರನ ಸ್ಥಾನದಲ್ಲಿ ನಿಲ್ಲಿಸಿದವೆ. ಅನುಪಮ ನಿರಂಜನ ಎಂದು ಪ್ರಸಿದ್ಧರಾಗಿರುವಂಥ ವೆಂಕಟಲಕ್ಷ್ಮಿಯವರು ಚೈತ್ರದಿಂದ ಫಾಲ್ಗುಣದವರೆಗೆ 12 ಮಾಸಗಳಲ್ಲಿ ಓದಬಹುದಾದ 12 ಸಂಪುಟಗಳಲ್ಲಿ 365 ಮಕ್ಕಳ ಕಥೆಗಳನ್ನು ಬರೆದಿದ್ದಾರೆ. ಇವು ದಿನಕ್ಕೊಂದು ಕತೆ ಅನ್ನುವಂಥ ಶೀರ್ಷಿಕೆಯಲ್ಲಿ ಪ್ರಕಟವಾಗಿದ್ದಾವೆ. ಇದಲ್ಲದೆ ಕಣ್ಮಣಿ, ರೂವಾರಿಯ ಲಕ್ಷ್ಮಿ, ನೀರಿಗೆ ನೈದಿಲೆ ಶೃಂಗಾರ, 7 ಸುತ್ತಿನ ಮಲ್ಲಿಗೆ, ಹೃದಯ ಸಮುದ್ರ, ಒಂದು ಗಿಳಿಯ ಕತೆ ಮೊದಲಾದ ಸಂಕಲನಗಳನ್ನು ಇವರು ಹೊರತಂದಿದ್ದಾರೆ. ಯರಮುಂಜ ರಾಮಚಂದ್ರರ ಚಿಕಿತ್ಸೆಯ ಹುಚ್ಚು ಸಂಕಲನ 1954ರಲ್ಲಿ ಪ್ರಕಟ ಆಗುತ್ತೆ. ಚೆನ್ನಪ್ಪನು ಒಡೆದ ಮುತ್ತು, ಪ್ರೇತಾತ್ಮಗಳು ಇವರ ಪ್ರಮುಖವಾದಂಥ ಕಥೆಗಳು. UR ಅನಂತಮೂರ್ತಿ ಸಣ್ಣ ಕಥಾ ಪ್ರಕಾರವನ್ನು ವಿಶಿಷ್ಟವಾಗಿ ದುಡಿಸ್ಕೊಂಡಂಥ ಅನಂತಮೂರ್ತಿಯವರು ಎಂದೆಂದೂ ಮುಗಿಯದ ಕತೆ, ಪ್ರಶ್ನೆ, ಮೌನಿ, ಆಕಾಶ ಮತ್ತು ಬೆಕ್ಕು, ಸೂರ್ಯನ ಕುದುರೆ, 5 ದಶಕದ ಕಥೆಗಳು ಎಂಬ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಎಂದೆಂದೂ ಮುಗಿಯದ ಕತೆ ಇವರ ಮೊದಲ ಕತೆ. ಬೇಟೆ, ಬಳೆ ಮತ್ತು ಓತಿ ಖ್ಯಾತ ಇವರ ಕೊನೆಯ ಕತೆ. ಇವರು ಒಟ್ಟು 77 ಕಥೆಗಳನ್ನು ಬರೆದಿದ್ದಾರೆ. ಎಂದೆಂದೂ ಮುಗಿಯದ ಕತೆ, ಪ್ರಶ್ನೆ, ಘಟಶ್ರಾದ್ದ, ಸೂರ್ಯನ ಕುದುರೆ, ಹುಲಿಯ ಹೆಂಗರಳು, ಬೇಟೆ, ಬಳೆ ಮತ್ತು ಓತಿ ಖ್ಯಾತ, ಪ್ರಕೃತಿ, ಮೌನಿ, ಕಾರ್ತಿಕ, ಕ್ಲಿಪ್ ಜಾಯಿಂಟ್, ಬರ, ಆಕಾಶ ಮತ್ತು ಬೆಕ್ಕು ಇವರ ಪ್ರಮುಖವಾದಂಥ ಕಥೆಗಳು. ಯಶವಂತ ಚಿತ್ತಾಲ, ಬೊಮ್ಮಿಯ ಹುಲ್ಲು ಹೊರೆ ಎಂಬುದು ಯಶವಂತ ಚಿತ್ತಾಲರ ಮೊದಲ ಕತೆ. ಇವರು ಸುದರ್ಶನ, ಅಬೋಲಿನ, ಕಥೆಯಾದಳು ಹುಡುಗಿ, ಆಟ, ಬೇನ್ಯ, ಸಿದ್ಧಾರ್ಥ, ಕುಮುಟೆಗೆ ಬಂದ ಕಿಂದರಿ ಜೋಗಿ ಎನ್ನುವಂಥ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. 2000 ಇಸವಿಯಲ್ಲಿ
ಪ್ರಕಟವಾದ ಇವರ ಸಮಗ್ರ ಕಥಾ ಸಂಕಲನದಲ್ಲಿ 51 ಕಥೆಗಳು ಸಂಕಲನಗೊಂಡಿವೆ. ಆಟ, ಪಯಣ, ಸೆರೆ ಇವರ ಪ್ರಮುಖವಾದಂಥ ಕಥೆಗಳು. ತ್ರಿವೇಣಿ BM ಶ್ರೀಯವರ ಸಹೋದರನ ಮಗಳಾದಂಥ ತ್ರಿವೇಣಿಯವರು ಮನೋವೈಜ್ಞಾನಿಕ ಸಮಸ್ಯೆಗಳನ್ನು ಕುರಿತ ಕಥೆಗಳನ್ನು ಬರೆದಂಥವರು. 1950ರಿಂದ 63ರ ಅವಧಿಯಲ್ಲಿ 3 ಕಥಾ ಸಂಕಲನಗಳನ್ನು ಇವರು ಹೊರತಂದಿದ್ದಾರೆ. ಹೆಂಡತಿಯ ಹೆಸರು, ನಾ ಮೆಚ್ಚಿದ ಹುಡುಗಿ, ಚಂಪಿ, ಅತಿಥಿ ಬರಲಿಲ್ಲ, ಸಲಹೆ, 2 ಮನಸ್ಸು, ಆಲಿ ಅನಿಲ್, ಇಂದು ನಾಳೆ, ಪ್ರೇಮದ ಬೆಳಕು, ಸಾಕಿದ ಹಾವು, ಬೆಡ್ ನಂಬರ್ 7, ಆಕರ್ಷಣ, ಹಸಿರು ಪೀತಾಂಬರ, ಕೊನೆಯ ನಿರ್ಧಾರ ಇವರ ಪ್ರಮುಖವಾದಂಥ ಕಥೆಗಳು. ಸರಸ್ವತಿ ದೇವಿಗೌಡ ಉತ್ತರ ಕರ್ನಾಟಕದ ಆಡು ಭಾಷೆಯಲ್ಲಿ ಕಥೆಗಳನ್ನು ಬರೆದಂಥವರು. ಅಲ್ಪವಿರಾಮ, ಪುಣ್ಯಸ್ಮೃತಿ ಅನ್ನುವಂಥವು ಇವರ ಕಥಾ ಸಂಕಲನಗಳು. ಕೆ ಸದಾಶಿವ ನವ್ಯದ ಪ್ರಾತಿನಿಧಿಕ ಕಥೆಗಾರರಾದಂಥ ಕೆ ಸದಾಶಿವ ಅವರು ನಲ್ಲಿಯಲ್ಲಿ ನೀರು ಬಂದಿತು, ಅಪರಿಚಿತರು ಅನ್ನುವಂಥ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಅಗೆದರೆ ಸಿಕ್ಕುವುದು ಮಣ್ಣಲ್ಲ ಎಂಬುದು ಸದಾಶಿವ ಅವರ ಮೊದಲ ಕತೆ. ನಲ್ಲಿಯಲ್ಲಿ ನೀರು ಬಂದಿತು, ರಾಮನ ಸವಾರಿ ಸಂತೆಗೆ ಹೋದದ್ದು ಇವರ ಪ್ರಮುಖವಾದಂಥ ಕಥೆಗಳು. ಶಾಂತಿನಾಥ ದೇಸಾಯಿಯವರು ಮಳೆ ಎಂಬ ಕಥೆಯ ಮೂಲಕ ಕಥಾ ಪ್ರಪಂಚವನ್ನು ಪ್ರವೇಶಿಸಿದಂಥವರು. ಈ ಕತೆ ಜಯ ಕರ್ನಾಟಕ ಪತ್ರಿಕೆಯಲ್ಲಿ 1952ರಲ್ಲಿ ಪ್ರಕಟ ಆಗುತ್ತೆ. ಮಂಜುಗೆಡ್ಡೆ, ಕ್ಷಿತಿಜ, ದಂಡೆ, ರಾಕ್ಷಸ, ಪರಿವರ್ತನೆ, ಕೂರ್ಮಾವತಾರ ಇವರ ಕಥಾ ಸಂಕಲನಗಳು. ಕ್ಷಿತಿಜ ಇವರಿಗೆ ಹೆಸರು ತಂದುಕೊಟ್ಟಂಥ ಕತೆ. KP ಪೂರ್ಣಚಂದ್ರ ತೇಜಸ್ವಿ ಅವರ ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು ಮತ್ತು ಕಿರಗೂರಿನ ಗಯ್ಯಾಳಿಗಳು ಅನ್ನುವಂಥ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಹುಲಿಯೂರಿನ ಸರಹದ್ದು 1962ರಲ್ಲಿ ಪ್ರಕಟ ಆಗುತ್ತೆ. ಲಿಂಗಬಂಧ, ಹುಲಿಯೂರಿನ ಸರಹದ್ದು, ಪಿಂಜ್ರೋಳಿಯ ಪಿಶಾಚಿಯ ಸವಾರಿ, ಗುಡುಗು ಹೇಳಿದ್ದೇನು, ಊರ್ವಶಿ, ಗಾಂಧೀಜಿಯ ದೆಸೆಯಿಂದ ಈ ಸಂಕಲನದಲ್ಲಿರುವಂಥ ಪ್ರಮುಖ ಕಥೆಗಳು. 1971ರಲ್ಲಿ ಅಬಚೂರಿನ ಪೋಸ್ಟ್ ಆಫೀಸ್ ಪ್ರಕಟ ಆಗುತ್ತೆ. ಅವನತಿ, ಕುಬಿ ಮತ್ತು ಇಯಾಲ, ಡೇರ್ ಡೇವಿಲ್ ಮುಸ್ತಫಾ, ತಬರನ ಕತೆ, ತೆತ್ತ, ತುರ್ಕೋಜಿ ಈ ಸಂಕಲನದ ಕಥೆಗಳು. 1991ರಲ್ಲಿ ಕಿರಗೂರಿನ ಗಯ್ಯಾಳಿಗಳು ಕಥಾ ಸಂಕಲನ ಪ್ರಕಟ ಆಗುತ್ತೆ. ಇದರಲ್ಲಿ ಬೈರಾ ಮತ್ತು ಮಾಸ್ತಿ, ಸುಷ್ಮಿತಾ ಮತ್ತು ಹಕ್ಕಿಮರಿ, ಕಿವಿಯೊಡನೆ ಒಂದು ದಿನ ಮೊದಲಾದ ಕಥೆಗಳಿದ್ದಾವೆ. GS ಸದಾಶಿವ ಮನುವಾಗಿ ಬಂದವನು ಎಂಬ ಕಥಾ ಸಂಕಲನದ ಮೂಲಕ ಕನ್ನಡ ಕಥಾ ಪ್ರಪಂಚವನ್ನು ಪ್ರವೇಶಿಸಿದಂಥವರು GS ಸದಾಶಿವ ಅವರು. 1973ರಲ್ಲಿ ತುಣುಕುಗಳು ಎಂಬ 2ನೇ ಕಥಾ ಸಂಕಲನವನ್ನು ಇವರು ಪ್ರಕಟಿಸ್ತಾರೆ. P. ಲಂಕೇಶ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾನಲ್ಲ, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಕಲ್ಲು ಕರಗುವ ಸಮಯ, ಉಲ್ಲಂಘನೆ ಮತ್ತು ಇತರ ಕಥೆಗಳು, ಮಂಜು ಕವಿದ ಸಂಜೆ ಮತ್ತು ಇತರ ಕಥೆಗಳು ಮೊದಲಾದ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ರೊಟ್ಟಿ, ನಿವೃತ್ತರು, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಕಲ್ಲು ಕರಗುವ ಸಮಯ, ಉಲ್ಲಂಘನೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ವಾಮನ, ಕುರುಡು ಕಾಂಚಾಣ ಇವು ಲಂಕೇಶರ ಮುಖ್ಯವಾದಂಥ ಕಥೆಗಳು. ಅಶ್ವಥ್ ಅವರು 180 ಕಥೆಗಳನ್ನು ಬರೆದಂಥವರು ಅಶ್ವಥ್ ಅವರು. ಕಥಾಬ್ರಹ್ಮ ಎನಿಸಿದಂಥ ಇವರು 13 ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ದೂರದ ರಾಶಿಯಲ್ಲಿ, ಅಭಿನಯ ಜಗತ್ತು,
ದೀಪಾವಳಿ, ಸೊಸೆಗೊಂದು ಉಡುಗೊರೆ, ಬಾಳಹೊಳೆ, ಅಗ್ನಿಸಾಕ್ಷಿ, ಹುಚ್ಚನ ಹೆಂಡತಿ, ಕಲ್ಯಾಣ ವಸ್ತು, ಮಹಾವಿಜಯ, ಯದಾ ಯದಾ ಈ ಧರ್ಮಸ್ಯ ಇವರ ಕಥಾ ಸಂಕಲನಗಳು. ಜೀವನ ಜಯಂತಿ, ನೋವು ನಲಿವು, ರಾಧಾಕೃಷ್ಣ, ಹುಚ್ಚನ ದಂಪತಿ ಇವು ಪ್ರಮುಖವಾದಂಥ ಕಥೆಗಳು. ಕೆ ವಿ ಅಯ್ಯರ್, ಕಾದಂಬರಿಕಾರರಂಥ ಕೆ ವಿ ಅಯ್ಯರ್ 1969ರಲ್ಲಿ ಸಮುದ್ಯತ ಅನ್ನುವಂಥ ಕಥಾ ಸಂಕಲನವನ್ನು ಹೊರತಂದಿದ್ದಾರೆ. ಪ್ರಹಸನ ಪಿತಾಮಹರಾದಂಥ ಟಿ ಪಿ ಕೈಲಾಸಂ 1968ರಲ್ಲಿ ತಾವರೆಕೆರೆ ಅನ್ನುವ ಕಥಾ ಸಂಕಲನವನ್ನು ಹೊರತರ್ತಾರೆ. ಇದರಲ್ಲಿ ತಾವರೆಕೆರೆ ಭಟ್ಟರ ಕತೆ, ಸಮಶೋಯನ ಧಮ್ದಿ, ಮದ್ದು ಇಲ್ಲ ಕದ್ದು, ಸುಂಕದ ಕಟ್ಟೆ, ಶಾಮಿಯ ಸೇಡು ಮೊದಲಾದ ಕಥೆಗಳು ಇದರಲ್ಲಿದ್ದಾವೆ. ಬೆಸಗರಹಳ್ಳಿ ರಾಮಣ್ಣ, ನೆಲದ ಒಡಲು, ಗರ್ಜನೆ, ಹರಕೆಯ ಹಣ, ಒಂದು ಹುಡುಗನಿಗೆ ಬಿದ್ದ ಕನಸು, ಕೊಳಲು ಮತ್ತು ಖಡ್ಗ ಎಂಬ ಕಥಾ ಸಂಕಲನಗಳ ಮೂಲಕ ಕನ್ನಡ ಕಥಾಪ್ರಪಂಚದಲ್ಲಿ ವಿಶಿಷ್ಟತೆಯನ್ನು ಸಾಧಿಸಿದಂಥವರು ಬೆಸಗರಹಳ್ಳಿ ರಾಮಣ್ಣ ಅವರು. ಇವರ ನೆಲದ ಒಡಲು ಸಂಕಲನ ದೇವನೂರು ಮಹಾದೇವ ಅವರಿಗೆ ಪ್ರೇರಣೆಯನ್ನು ನೀಡುತ್ತೆ. ಇವರ ಕೆಂಪು ಹುಂಜ ಕತೆ ಒಡಲಾಳದ ಸಾಕವ್ವನ ಹುಂಜವಾಗಿ ಪರಿವರ್ತನೆಗೊಂಡಿದೆ ಅಂತೇಳಿ ವಿಮರ್ಶಕರು ಗುರುತಿಸ್ತಾ ಹೋಗ್ತಾರೆ. ಕನ್ನಂಬಾಡಿ ಇವರ ಸಮಗ್ರ ಕಥೆಗಳ ಸಂಕಲನ, ನೆಲದ ಸಿರಿ ಮತ್ತು ಸುಗ್ಗಿ ಇವರ ಆಯ್ದ ಕಥೆಗಳ ಸಂಕಲನಗಳು, ಸುಗ್ಗಿ, ಗರ್ಜನೆ, ಪ್ರಜಾಪ್ರಭುತ್ವ ಮತ್ತು ಮೂರು ಮಂಗಗಳು, ಕರುಣಾಳು ಬಾಬೆಳಕೆ, ಜೀತ, ಅವ್ವ, ಕಳೆ, ಕೆಂಪು ಹುಂಜ, ಕಕರನ ಯುಗಾದಿ, ಒಂದು ಹುಡುಗನಿಗೆ ಬಿದ್ದ ಕನಸು, ಚೆಲುವನ ಪರಂಗಿ ಗಿಡಗಳು, ಗಾಂಧಿ ಸಂತಾನ, ಗಂಗಾ, ಇದು ಕಥೆಯಲ್ಲ, ಮಾನಭಂಗ ಇವು ಬೆಸಗರಹಳ್ಳಿ ರಾಮಣ್ಣನವರ ಪ್ರಮುಖ ಕಥೆಗಳು. ವೀಣಾ ಸಾಂತೇಶ್ವರ ಅವರು ಮುಳ್ಳುಗಳು, ಕೊನೆಯ ದಾರಿ, ಕವಲು, ಹಸಿವು, ಬಿಡುಗಡೆ, ನಡೆದುದೇ ದಾರಿ ಎಂಬ ಸಂಕಲನಗಳನ್ನು ಹೊರತಂದಿದ್ದಾರೆ. ಹೆಣ್ಣು ಇವರ ಕಥೆಗಳ ಕೇಂದ್ರಬಿಂದು. ಆಲನಹಳ್ಳಿ ಶ್ರೀಕೃಷ್ಣ, ಎರಡನೇ ತಲೆಮಾರಿನ ನವ್ಯ ಕಥೆಗಾರರಾದ ಶ್ರೀಕೃಷ್ಣ ಆಲನಹಳ್ಳಿಯವರು ತಪ್ತ, ಫಿನಿಕ್ಸ್ ಮತ್ತು ಗೀಜಗನಗೂಡು ಎಂಬ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಫಿನಿಕ್ಸ್, ಗೀಜಗನಗೂಡು, ಕುರುಬರ ಲಕ್ಕನು, ಎಲಿಜಬೆತ್ ರಾಣಿಯು ಮೊದಲಾದ ಇವರ ಕಥೆಗಳು ಚಲನಚಿತ್ರಗಳಾಗಿಯೂ ಕೂಡ ರೂಪುಗೊಂಡಿದ್ದಾವೆ. ತೊರೆ ಬರುತ್ತಿಲ್ಲ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಆಗಂತುಕ, ಸಂಬಂಧ ಇವು ಆಲನಹಳ್ಳಿಯವರ ಪ್ರಮುಖ ಕಥೆಗಳು. ಗಿರಿಡಿ ಗೋವಿಂದರಾಜು, ವಿಮರ್ಶಕರಾದ ಗಿರಿಡಿ ಗೋವಿಂದರಾಜು ಅವರು ಆ ಮುಖ ಈ ಮುಖ, ಹಂಗು ಮತ್ತು ಇತರ ಕಥೆಗಳು, ಒಂದು ಬೇವಿನ ಮರದ ಕತೆ ಅನ್ನುವಂಥ ಕಥಾ ಸಂಕಲನಗಳನ್ನು, ಮಣ್ಣು ಅನ್ನುವಂಥ ನೀಳ್ಗತೆಯನ್ನು ಪ್ರಕಟಿಸಿದ್ದಾರೆ. ಸ್ನೇಹಿತರೆ ನಮಸ್ಕಾರ.